Jai Shri Ram children, good morning to all. In our last class, we learned the lesson head, shoulder, knees and toes. In this class also, continue the lesson, okay? Parts of our body. Hair, head, eyes, ears, nose, mouth, cheeks, shoulders, hands, elbow, fingers, chest, stomach, legs, knees, feet, toes. Now, I ask some questions for you children. What do we do with our eyes? What do we do with our eyes? ಕಣ್ಣುಗಳಿಂದ ನಾವು ಏನು ಮಾಡ್ತೇವೆ ಮಕ್ಕಳೇ? Yes, we see with our eyes. We see with our eyes. Next, what do we do with our ears? What do we do with our ears? We hear with our ears. We hear with our ears. What do we do with our nose? What do we do with our nose? We smell with our nose. We smell with our nose. What do we do with our mouth? We eat with our mouth. We eat with our mouth. What do we do with our hands? What do we do with our hands? We work with our hands. We work with our hands. What do we do with our legs? What do we do with our legs? We walk with our legs. We walk with our legs. In page number 19, in your textbook, page number 19, some activities are there. Look children, correct these sentences and write the answer in the boxes. Correct these sentences and write the answer in the boxes. First one, we see with our nose. This is wrong. We see with our eyes. We hear with our eyes. That is also wrong. You write the answer like this. We see with our eyes. We hear with our ears. We smell with our smell nose. We taste with our ears. Look here. We hear with our ears. We see with our eyes. We smell with our nose. We taste with our tongue. Another one activity, 9th one, read the actions below, draw, smile if it is true and sad face if it is false. One is done for you. ಮಕ್ಕಳೇ ಇನ್ನೊಂದು ಕೊಟ್ಟಿದ್ದಾರೆ ಇಲ್ಲಿ ಚಟುವಟಿಕೆ ನಿಮಗೆ ಮಾಡಲಿಕ್ಕೆ. ರೀಡ್ ದ ಆ್ಯಕ್ಷನ್ಸ್ ಬಿಲೋ. ಇಲ್ಲಿ ಕೆಲವು ಹ್ಯಾಬಿಟ್ಸ್ಗಳನ್ನು ಕೊಟ್ಟಿದ್ದಾರೆ. ಇದರಲ್ಲಿ ಗುಡ್ ಹ್ಯಾಬಿಟ್ ಇರ್ಬೋದು, ಬ್ಯಾಡ್ ಹ್ಯಾಬಿಟ್, ಒಳ್ಳೆಯ ಹವ್ಯಾಸಗಳು ಕೆಟ್ಟ ಹವ್ಯಾಸಗಳು ಎರಡೂ ಇವೆ. ಗುಡ್ ಹ್ಯಾಬಿಟ್ ಯಾವುದು ನಿಮಗೆ ಸರಿ ಅನ್ನಿಸ್ತದೆ, ಗುಡ್ ಹ್ಯಾಬಿಟ್ಗಳಿಗೆಲ್ಲ ಸ್ಮೈಲ್ ಫೇಸ್ ಕೊಡಬೇಕು. ಇಲ್ಲಿ ನೋಡಿ ಕಾಣ್ತಾ ಉಂಟಲ್ಲ ಒಂದು. ಹಾಗೆಯೇ ಬ್ಯಾಡ್ ಹ್ಯಾಬಿಟ್ ಇದ್ದರೆ ಅದಕ್ಕೆ ಫಾಲ್ಸ್, ಅದು ತಪ್ಪು. ಈ ರೀತಿಯ ಸ್ಯಾಡ್ ಫೇಸ್ ಕೊಡುವಂಥದ್ದು. ಈ ರೀತಿ ನೋಡ್ಕೊಂಡು ಹೋಗುವ ನಾವು ಒನ್ ಬೈ ಒನ್. ಫಸ್ಟ್ ಒನ್, ಬ್ರಷ್ ಯುವರ್ ಟೀತ್ ಟ್ವೈಸ್ ಅ ಡೇ. ಬ್ರಷ್ ಯುವರ್ ಟೀತ್ ಟ್ವೈಸ್ ಅ ಡೇ. ಟ್ರೂ ಆರ್ ಫಾಲ್ಸ್? ಸರಿಯಾ ತಪ್ಪ ಮಕ್ಕಳೇ?
ಎಸ್ ಟ್ರೂ, ಸರಿ ಅಲ್ವಾ? ವಿ ಮಸ್ಟ್ ಬ್ರಷ್ ಅವರ್ ಟೀತ್ ಟ್ವೈಸ್ ಎ ಡೇ. ನಾವು ಪ್ರತಿದಿನ 2 ಸಲ ನಮ್ಮ ಹಲ್ಲುಗಳನ್ನು ಉಜ್ಜಿಕೊಳ್ಬೇಕು ಅಲ್ವಾ? ದೆನ್ ವಿ ಕ್ಯಾನ್ ಕೀಪ್ ಅವರ್ ಟೀತ್ ಹೆಲ್ದಿ ಆ್ಯಂಡ್ ಸ್ಟ್ರಾಂಗ್. ಇದರಿಂದ ನಮ್ಮ ಹಲ್ಲುಗಳನ್ನು ಸ್ಟ್ರಾಂಗ್ ಮತ್ತು ಆರೋಗ್ಯಯುತವಾಗಿ ನೋಡಿಕೊಳ್ಳಲಿಕ್ಕೆ ಸಾಧ್ಯ ಅಲ್ವಾ? ಸೊ ಬ್ರಷ್ ಯುವರ್ ಟೀತ್ ಟ್ವೈಸ್ ಅ ಡೇ. ಇಟ್ ಈಸ್ ಟ್ರೂ. ವಾಶ್ ಹ್ಯಾಂಡ್ಸ್ ಬಿಫೋರ್ ಯು ಈಟ್. ವಾಶ್ ಹ್ಯಾಂಡ್ಸ್ ಬಿಫೋರ್ ಯು ಈಟ್. ವಿ ಮಸ್ಟ್ ವಾಶ್ ಅವರ್ ಹ್ಯಾಂಡ್ಸ್ ಬಿಫೋರ್ ಆ್ಯಂಡ್ ಆಫ್ಟರ್ ಈಟಿಂಗ್. ಇಟ್ ಈಸ್ ಟ್ರೂ ಅಲ್ವಾ ಮಕ್ಕಳೇ? ನಾವು ನಮ್ಮ ಕೈಗಳನ್ನು ಊಟಕ್ಕಿಂತ ಮೊದಲು ಮತ್ತು ಊಟದ ನಂತರ ಚೆನ್ನಾಗಿ ತೊಳ್ಕೊಳ್ಬೇಕು. ಆದ ಕಾರಣ ಇದು ಸರಿ ಅಲ್ವಾ? ಟ್ರೂ. ಡೋಂಟ್ ಕಟ್ ಯುವರ್ ನೇಲ್ಸ್. ಡೋಂಟ್ ಕಟ್ ಯುವರ್ ನೇಲ್ಸ್. ಇಟ್ ಈಸ್ ರಾಂಗ್ ಅಲ್ವಾ ಮಕ್ಕಳೇ? ಇಟ್ ಈಸ್ ಫಾಲ್ಸ್, ತಪ್ಪದು ಅಲ್ವಾ? ಆದ ಕಾರಣ ಉಗುರುಗಳನ್ನು ನಾವು ಆವಾಗವಾಗ ಕತ್ತರಿಸಿಕೊಳ್ಬೇಕಲ್ವಾ? ವಿ ಶುಡ್ ಕಟ್ ಅವರ್ ನೇಲ್ಸ್ ವೆನ್ ಎವರ್ ಇಟ್ಸ್ ಗ್ರೋ. ಸೊ ವಿ ಕ್ಯಾನ್ ಅವಾಯ್ಡ್ ಡಸ್ಟ್ ಎಂಟರ್ ದ ಮೌತ್ ಅಲ್ವಾ ಮಕ್ಕಳೇ? ನಮ್ಮ ಉಗುರಿನಲ್ಲಿ ಇಲ್ಲದಿದ್ದರೆ ಏನಾಗ್ತದೆ, ಕೊಳೆ ತುಂಬಿಕೊಂಡು ನಾವು ತಿನ್ನುವ ಆಹಾರದೊಟ್ಟಿಗೆ ಅದು ನಮ್ಮ ಬಾಯಿಯನ್ನು ಸೇರಿಕೊಳ್ತದೆ, ಬಾಯಿಯನ್ನು ಸೇರಿ ದೇಹಕ್ಕೆ ಹೋಗ್ತದಲ್ವಾ? ಆದ ಕಾರಣ ವಿ ಮಸ್ಟ್ ಕಟ್ ಅವರ್ ನೇಲ್ಸ್. ನೆಕ್ಸ್ಟ್, ಅರ್ಲಿ ಟು ಬೆಡ್ ಅರ್ಲಿ ಟು ರೈಸ್. ಅರ್ಲಿ ಟು ಬೆಡ್ ಅರ್ಲಿ ಟು ರೈಸ್. ಬೇಗನೆ ಮಲಗಬೇಕು, ಅನಂತರ ಬೆಳಿಗ್ಗೆ ಬೇಗನೆ ಏಳಬೇಕು. ಟ್ರೂ, ಸರಿ ಅಲ್ವಾ? ಟ್ರೂ, ದಿಸ್ ಇಸ್ ಟ್ರೂ. ಇಟ್ ಈಸ್ ಗುಡ್ ಹ್ಯಾಬಿಟ್ ಅಲ್ವಾ? ಅವಾಯ್ಡ್ ಜಂಕ್ ಫುಡ್ ಆ್ಯಂಡ್ ಸಾಫ್ಟ್ ಡ್ರಿಂಕ್ಸ್. ಅವಾಯ್ಡ್ ಜಂಕ್ ಫುಡ್ ಆ್ಯಂಡ್ ಸಾಫ್ಟ್ ಡ್ರಿಂಕ್ಸ್. ಇಟ್ ಈಸ್ ಆಲ್ಸೋ ಗುಡ್ ಹ್ಯಾಬಿಟ್. ಅವಾಯ್ಡ್ ಮಾಡಿಕೊಳ್ಳೋ ಅಂಥದ್ದು ನಾವು ಯಾವುದೇ ಪೇಟೆಯ ತಿಂಡಿ, ಏನು ಕುರುಕುರೆ ಎಲ್ಲ ಹೇಳ್ತೇವೆ ಅಲ್ವಾ, ಈ ರೀತಿಯ ಮತ್ತು ತಂಪು ಪಾನೀಯಗಳು ಇದ್ದ ಜ್ಯೂಸುಗಳನ್ನೆಲ್ಲ ಕುಡಿಯುವಂಥದ್ದಲ್ಲ, ಅದು ನಮ್ಮ ಆರೋಗ್ಯಕ್ಕೆ ಒಳ್ಳೆಯದಲ್ಲ. ಸೊ ಅವಾಯ್ಡ್ ಜಂಕ್ ಫುಡ್ ಆ್ಯಂಡ್ ಸಾಫ್ಟ್ ಡ್ರಿಂಕ್ಸ್. ಇಟ್ ಈಸ್ ಟ್ರೂ. ಕೋಂಬ್ ಯುವರ್ ಹೇರ್. ಕೋಂಬ್ ಯುವರ್ ಹೇರ್. ತಲೆ ಬಾಚಿಕೊಳ್ಳುವಂಥದ್ದು ಡೈಲಿ. ಟ್ರೂ, ಸರಿ ಅಲ್ವಾ ಅದು? ಇಫ್ ವಿ ಕೋಂಬ್ ಅವರ್ ಹೇರ್ ವಿ ಲುಕ್ ಸ್ಮಾರ್ಟ್ ಅಲ್ವಾ? ನಾವು ನಮ್ಮ ತಲೆಯನ್ನು ಡೈಲಿ ಬಾಚಿಕೊಂಡ್ರೆ ನಾವು ಸ್ಮಾರ್ಟಾಗಿ ಕಾಣ್ತೇವೆ. ಡೋಂಟ್ ಅಪ್ಲೈ ಆಯಿಲ್ ಟು ಯುವರ್ ಹೇರ್. ಡೋಂಟ್ ಅಪ್ಲೈ ಆಯಿಲ್ ಟು ಯುವರ್ ಹೇರ್. ತಲೆಗೆ ಎಣ್ಣೆ ಹಾಕಿಕೊಳ್ಬಾರ್ದಂತೆ. ಇಟ್ ಈಸ್ ಫಾಲ್ಸ್ ಅಲ್ವಾ? ವಿ ಶುಡ್ ಅಪ್ಲೈ ಆಯಿಲ್, ಕೀಪ್ ದ ಏರ್ ಹೆಲ್ದಿ ಅಲ್ವಾ? ನಮ್ಮ ತಲೆ ಕೂದಲು ಆರೋಗ್ಯಕರವಾಗಿರಲಿಕ್ಕೆ ನಾವು ತಲೆಗೆ ಎಣ್ಣೆಯನ್ನು ಹಚ್ಕೊಳ್ಬೇಕು. ರಿನ್ಸ್ ಮೌತ್ ಆಫ್ಟರ್ ಹ್ಯಾವಿಂಗ್ ಫುಡ್. ರಿನ್ಸ್ ಮೌತ್ ಆಫ್ಟರ್ ಹ್ಯಾವಿಂಗ್ ಫುಡ್. ನಾವು ಆಹಾರ ತಿಂದ ನಂತರ ಬಾಯನ್ನು ಚೆನ್ನಾಗಿ ಏನು ಮಾಡಬೇಕು, ಬಾಯಿಗೆ ನೀರು ಹಾಕಿ ಮುಕ್ಕಳಿಸ್ಬೇಕಲ್ವಾ? ಎಸ್, ಇಟ್ ಈಸ್ ಗುಡ್ ಹ್ಯಾಬಿಟ್. ಸೊ ಇಟ್ ಈಸ್ ಟ್ರೂ. ನಾವು ವಿ ಲರ್ನ್ ಸಮ್ ಫಂಕ್ಷನ್ಸ್ ಆಫ್ ಅವರ್ ಬಾಡಿ ಪಾರ್ಟ್ಸ್. ನಮ್ಮ ದೇಹದ ಅಂಗಗಳ ಕಾರ್ಯಗಳನ್ನು ಕೆಲವು ನೋಡುವ ಮಕ್ಕಳೇ. ಲುಕ್ ಹಿಯರ್. ದ ಐಸ್, ನೋಸ್, ಇಯರ್ಸ್ ಆ್ಯಂಡ್ ಮೌತ್ ಆರ್ ಪಾರ್ಟ್ಸ್ ಆಫ್ ದ ಫೇಸ್. ಮುಖದಲ್ಲಿನ ಕೆಲವು ಅಂಗಗಳು ಯಾವುದೆಲ್ಲ? ನೋಸ್, ಮೌತ್, ಐಸ್, ಇಯರ್ಸ್ ಆ್ಯಂಡ್ ಹೆಡ್. ಹೆಡ್ ಹೆಲ್ಪ್ಸ್ ಟು ಪ್ರೊಟೆಕ್ಟ್ ದ ಬ್ರೈನ್ ಪಾರ್ಟ್ ಅಲ್ವಾ ಮಕ್ಕಳೇ? ತಲೆ ನಮ್ಮದು ಒಳಗೆ ಮೆದುಳು ಉಂಟಲ್ವ, ತಲೆಯ ಒಳಗೆ ಈ ಮೆದುಳನ್ನು ಸಂರಕ್ಷಣೆ ಮಾಡ್ತದೆ ತಲೆ. ನೆಕ್. ನೆಕ್ ಮೀನ್ಸ್ ಕುತ್ತಿಗೆ. ದ ನೆಕ್ ಜಾಯಿನ್ಸ್ ದ ಹೆಡ್ ಟು ದ ರೆಸ್ಟ್ ಆಫ್ ದ ಬಾಡಿ. ಕುತ್ತಿಗೆಯು ನಮ್ಮ ತಲೆಯನ್ನು ಎತ್ತುವಂಥ ಕಾರ್ಯವನ್ನು ಮಾಡ್ತದೆ ಅಲ್ವಾ? ತಲೆಗೆ ಸಹಾಯಕವಾಗಿ ಕುತ್ತಿಗೆ ಇದೆ. ಆ್ಯಂಡ್ ಇಟ್ ಹೆಲ್ಪ್ ಅಸ್ ಟು ಟರ್ನ್ ಅವರ್ ಹೆಡ್ ಫ್ರಮ್ ಒನ್ ಸೈಡ್ ಟು ಅದರ್. ನಮ್ಮ ತಲೆಯನ್ನು ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ತಿರುಗಿಸಲಿಕ್ಕೆ ಈ ಕುತ್ತಿಗೆ ಸಹಾಯ ಮಾಡ್ತದೆ, ನೆಕ್ ಅಲ್ವಾ? ಇಟ್ ಹೆಲ್ಪ್ ಅಸ್ ಟು ಟರ್ನ್ ಅವರ್ ಹೆಡ್ ಫ್ರಮ್ ಒನ್ ಸೈಡ್ ಟು ಅದರ್. ನೆಕ್ಸ್ಟ್ ಚೆಸ್ಟ್, ಎದೆ. ಆ್ಯಂಡ್ ನೋಸ್. ವಿ ಬ್ರೀತ್ ಇನ್ ಏರ್ ಥ್ರೂ ದ ನೋಸ್. ನಾವು ಮೂಗಿನ ಮೂಲಕ ಉಸಿರಾಡ್ತೇವೆ. ದ ಏರ್ ಗೋಸ್ ಇನ್ ಟು ದ ಚೆಸ್ಟ್. ಆ ಉಸಿರಾಡಿದ ಗಾಳಿಯು ಎದೆಯನ್ನು ಸೇರ್ತದೆ.
ವಿ ಬ್ರೀದ್ ಔಟ್ ದ ಏರ್ ಫ್ರಮ್ ದ ಚೆಸ್ಟ್ ಥ್ರೂ ಅವರ್ ನೋಸ್. ಮೂಗಿನ ಮೂಲಕ ನಾವು ಉಸಿರನ್ನು ಹೊರಗಡೆ ಅಂದರೆ ಗಾಳಿಯನ್ನು ಹೊರಗಡೆ ಹಾಕ್ತೇವೆ. ಉಸಿರಾಡದ ಗಾಳಿಯನ್ನು ತೆಗೆದುಕೊಳ್ಳುವಂಥದ್ದು ಮತ್ತು ಹೊರಗಡೆ ಹಾಕುವಂಥದ್ದು. ದ ಆ್ಯಕ್ಷನ್ಸ್ ಆಫ್ ದ ಬ್ರೀದಿಂಗ್ ಇನ್ ಆ್ಯಂಡ್ ಬ್ರೀದಿಂಗ್ ಔಟ್ ಏರ್ ಟೇಕ್ ಪ್ಲೇಸ್. ಇಲ್ಲಿ ಒಂದೇ ಕಡೆಯಲ್ಲಿ ನಾವು ಮೂಗಿನ ಮೂಲಕ ಎದೆಯ ಸಹಾಯದಿಂದ ಇರಬಹುದು ಉಸಿರನ್ನು ತೆಗೆದುಕೊಳ್ಳುವಂಥದ್ದು, ಗಾಳಿಯನ್ನು ಹೊರಕ್ಕೆ ಬಿಡುವಂಥದ್ದು, ಗಾಳಿಯನ್ನು ಒಳಗೆ ತೆಗೆದುಕೊಳ್ಳುವಂತಹ ಕಾರ್ಯವನ್ನು ಮಾಡ್ತೇವೆ. ಸ್ಟೊಮಕ್, ಹೊಟ್ಟೆ. ದ ಫುಡ್ ವಿಚ್ ವಿ ಟೇಕ್ ಇನ್ ಥ್ರೂ ದ ಮೌತ್ ಎಂಟರ್ಸ್ ದ ಸ್ಟೊಮಕ್. ಬಾಯಿಯ ಮೂಲಕ ತೆಗೆದುಕೊಂಡ ಆಹಾರವು ನಮ್ಮ ಹೊಟ್ಟೆಯನ್ನು ಸೇರ್ತದೆ. ಸ್ಟೊಮಕ್, STOMACH, ಸ್ಟೊಮಕ್, ಹೊಟ್ಟೆ. ಆರ್ಮ್ಸ್, ತೋಳು. ದ ಆರ್ಮ್ಸ್ ಬೆಂಡ್ ಎಟ್ ದ ಎಲ್ಬೋ ಆ್ಯಂಡ್ ದ ವ್ರಿಸ್ಟ್. ಈ ತೋಳಿನ ಸಹಾಯದಿಂದ ನಾವು ನಮ್ಮ ಕೈಯನ್ನು ಬಗ್ಗಿಸಲಿಕ್ಕೆ ಕೈಯನ್ನು ಬಗ್ಗಿಸಲಿಕ್ಕೆ ಸಾಧ್ಯ. ಆನಂತರ ಮಣಿಕಟ್ಟು ಇರಬಹುದು ಕೈಯಿದ್ದು. ಇವುಗಳನ್ನು ನಾವು ಈ ತೋಳಿನ ಸಹಾಯದಿಂದ ಅದನ್ನು ಆಚೆ ಈಚೆ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಅವರ್ ಫಿಂಗರ್ ಬೆಂಡ್ ಟು. ಈ ತೋಳುಗಳ ಮೂಲಕ ನಾವು ನಮ್ಮ ಹೆಚ್ಚಿನ ಕೆಲಸವನ್ನು ಮಾಡ್ತೇವೆ. ಕೈ ಬೆರಳುಗಳನ್ನು ಸಹ ಚಲನೆ ಮಾಡ್ತೇವೆ, ನಾವು ಚಲಿಸ್ತೇವೆ. ದಟ್ ಈಸ್ ವೈ ವಿ ಆರ್ ಏಬಲ್ ಟು ವರ್ಕ್ ವಿತ್ ಅವರ್ ಹ್ಯಾಂಡ್ಸ್. ನಾವು ಯಾವ ರೀತಿ ಬೇಕಾದರೂ ಕೈ ಎತ್ತುವಂಥದ್ದು, ಕೈ ಕೆಳಗೆ ಹಾಕುವಂಥದ್ದು, ಈ ರೀತಿಯೆಲ್ಲ ಕೆಲಸ ಮಾಡಲಿಕ್ಕೆ, ನಮಗೆ ತಿನ್ನಲಿಕ್ಕೆ ಬೇಕಾದರೂ ಕೈಗಳನ್ನು ಚಲನೆ ಮುಖ್ಯ ಅಲ್ವಾ. ಕೈಗಳಿಂದ ಮಾಡುವ ಕೆಲಸಗಳೆಲ್ಲ ತೋಳು ಸಹಾಯ ಮಾಡ್ತದೆ. ಆರ್ಮ್ಸ್ ನೋಡಿ, ಇಲ್ಲಿ ಒಂದು ವಸ್ತುವನ್ನು ಒಂದು ಕಡೆಯಿಂದ ಇನ್ನೊಂದು ಕಡೆ ಎತ್ಕೊಂಡು ಹೋಗಲಿಕ್ಕೂ ಅದರ ಸಹಾಯ ಬೇಕು. ರೈಟ್ ಆ್ಯಂಡ್ ಡ್ರಾ ವಿತ್ ಅವರ್ ಹ್ಯಾಂಡ್ಸ್. ನಾವು ಕೈಗಳಿಂದ ಚಿತ್ರವನ್ನು ಮಾಡುವಂಥದ್ದು, ಬರೆಯುವಂಥ ಕಾರ್ಯವನ್ನು ಸಹ ಮಾಡ್ತೇವೆ. ಆ್ಯಂಡ್ ವಿ ಕ್ಲ್ಯಾಪ್ ಅವರ್ ಹ್ಯಾಂಡ್ಸ್ ಟು. ನಾವು ಕೈಗಳಿಂದ ಚಪ್ಪಾಳೆಯನ್ನು ಸಹ ತಟ್ಟಲಿಕ್ಕೆ ಸಾಧ್ಯ. ಲೆಗ್ಸ್, ಕಾಲುಗಳು. ಅವರ್ ಲೆಗ್ಸ್ ಬೆಂಡ್ ಎಟ್ ದ ನೀಸ್ ಆ್ಯಂಡ್ ಆ್ಯಂಕಲ್ಸ್. ನಮ್ಮ ಕಾಲುಗಳು ನೀಸ್, ಮೊಣಕಾಲು ಮತ್ತು ಆ್ಯಂಕಲ್ಸ್ ಕಾಲಿನ ಕೆಳಗಿರುವಂಥದ್ದು ಪಾರ್ಟ್ ನೋಡಿ, ಇವುಗಳಿಂದ ಕೂಡಿದೆ. ದ್ಯಾಟ್ ಈಸ್ ವೈ ವಿ ಆರ್ ಏಬಲ್ ಟು ಮೂವ್ ಅಬೌಟ್ ಫ್ರೀಲಿ. ನಾವು ಈ ಕಾಲಿನ ಸಹಾಯದಿಂದ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಮೂವ್ ಆಗಲಿಕ್ಕೆ, ಚಲಿಸಲಿಕ್ಕೆ ಸಾಧ್ಯ ಅಲ್ವಾ. ಟೋಸ್, ನೀಸ್, ಆ್ಯಂಕಲ್ಸ್. ಟೋಸ್ ಆಫ್ ದ ಫೀಟ್ ಕ್ಯಾನ್ ಬೆಂಡ್ ಟು. ನಮ್ಮ ಕಾಲು ಬೆರಳುಗಳನ್ನು ನಮ್ಮಿಂದ ಬೆಂಡ್ ಮಾಡಲಿಕ್ಕೆ ಸಾಧ್ಯ. ಇವುಗಳಿಂದೆಲ್ಲಾಗಿ ನಮಗೆ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಹೋಗುವಂಥದ್ದು, ಕೆಲವು ಕೆಲಸಗಳನ್ನು ಮಾಡುವಂಥದ್ದು ಎಲ್ಲವೂ ಸಾಧ್ಯ ಆಗ್ತದೆ. ವಿ ಕ್ಯಾನ್ ವಾಕ್, ಜಂಪ್, ರನ್ ಆ್ಯಂಡ್ ಹಾಪ್ ವಿತ್ ಅವರ್ ಲೆಗ್ಸ್. ನಾವು ಕಾಲುಗಳಿಂದ ವಾಕ್, ನಡೆಯುವಂಥದ್ದು, ಆನಂತರ ಜಂಪ್ ಮಾಡುವಂಥದ್ದು, ಮಕ್ಕಳೇ ನೋಡಿ, ಜಂಪ್ ಮಾಡುವಂಥದ್ದು, ಓಡುವಂಥದ್ದು, ಆನಂತರ ಹಾಪ್, ಜಿಗಿಯುವಂಥದ್ದು, ಈ ಎಲ್ಲ ಕೆಲಸಗಳನ್ನು ನಾವು ಕಾಲುಗಳ ಸಹಾಯದಿಂದ ಮಾಡ್ತೇವೆ. Another one activity, page number 18. Write the parts of the body used to the actions. Choose words from the list. ಪಾರ್ಟ್ಸ್ ಆಫ್ ದ ಬಾಡಿ ಮೆನ್ಷನ್ ಮಾಡಬೇಕಲ್ಲಿ. ಆ್ಯಕ್ಷನ್ಸನ್ನು ಕೊಟ್ಟಿದ್ದಾರೆ ಮಕ್ಕಳೇ. ಯಾವ ಪಾರ್ಟ್ಸ್ ಆ ಆ್ಯಕ್ಷನ್ಗಳನ್ನು ಮಾಡ್ತದೆ ಅಂತ ಗುರುತಿಸಿ ಮಿಡಲ್ ಸರ್ಕಲಲ್ಲಿ ಆ ಪಾರ್ಟ್ಸ್ ಆಫ್ ದ ಬಾಡಿಯನ್ನು ಗುರುತಿಸುವಂಥದ್ದು. ಇಲ್ಲಿ ಕ್ಲೂಸು ಕೊಟ್ಟಿದ್ದಾರೆ. ಇಯರ್ಸ್, ಐಸ್, ನೋಸ್, ಹ್ಯಾಂಡ್ಸ್, ಲೆಗ್ಸ್, ಮೌತ್. ಇಲ್ಲಿ ಯಾವುದು ಅಂತ ಗುರುತಿಸಿ ಬರೆಯುವಂಥದ್ದು ನೋಡುವ. ಫಸ್ಟ್ ಒನ್, ವಾಚ್ TV, see flowers, read books, search internet. Watch TV, see flowers, read books, search internet. ಫ್ರಮ್ ಐಸ್, ಕಣ್ಣಿನಿಂದಲ್ವಾ ಈ ಎಲ್ಲ ವರ್ಕ್ಗಳು ಯಾವುದರಿಂದ ಆಗುವಂಥದ್ದು. ವಾಚ್ ಟಿವಿಯನ್ನು ನೋಡುವಂಥದ್ದು ಇರ್ಬೋದು, ಫ್ಲವರ್ಸ್ ಹೂಗಳನ್ನು ನೋಡುವಂತಿರ್ಬೋದು, ರೀಡ್ ಬುಕ್ ಪುಸ್ತಕ ಓದುವಂಥದ್ದು ಇರಬಹುದು, ಸರ್ಚ್ ಇಂಟರ್ನೆಟ್ ಕಂಪ್ಯೂಟರಲ್ಲಿ ವರ್ಕ್ ಮಾಡುವಂಥದ್ದು ಇರ್ಬೋದು. ಇವೆಲ್ಲವೂ ನಾವು ಕಣ್ಣುಗಳಿಂದ ಮಾಡುವಂಥದ್ದು. ಅದ ಕಣ್ಣಲ್ಲಿ ಐಸ್. ನೆಕ್ಸ್ಟ್, ಲಿಸನ್ ಟು ಮ್ಯೂಸಿಕ್,
Hear bird sound. Hear each sound. Listen to teacher. Listening and hearing. ಆಲಿಸುವಂಥದ್ದು ಕೇಳುವಂಥದ್ದು ಯಾವುದರಿಂದ? ಎಸ್, ಇಯರ್ಸ್. ಇಯರ್ಸ್. ಆನ್ಸರ್ ಈಸ್ ಇಯರ್ಸ್. ಥರ್ಡ್ ಒನ್, ಸ್ಮೆಲ್ ದ ಡಿಶ್. ಬ್ರೀತ್ ಇನ್ ಆ್ಯಂಡ್ ಔಟ್. ಸ್ಮೆಲ್ ಫ್ಲವರ್. ಸ್ನಿಪ್. ಸ್ಮೆಲ್, ಸ್ನಿಫ್. ಬ್ರೀತ್ ಯಾವುದರಿಂದ ಮಾಡ್ತೇವೆ ನಾವು? ನೋಸ್. ಎಸ್, ನೋಸ್. ಡ್ರಿಂಕ್ ವಾಟರ್. ಸ್ಪೀಕ್. ಟೇಸ್ಟ್. ಚ್ಯೂ ಫುಡ್. ಡ್ರಿಂಕ್, ಡ್ರಿಂಕಿಂಗ್. ಸ್ಪೀಕ್ ಮಾತನಾಡುವಂಥದ್ದು. ಟೇಸ್ಟ್, ಚ್ಯೂ ಜಗಿಯುವಂಥದ್ದು. ಯಾವುದರ ಸಹಾಯದಿಂದ? ಮೌತ್. ಆನ್ಸರ್ ಈಸ್ ಮೌತ್. ಬೈ. ವಾಕ್, ಡ್ಯಾನ್ಸ್, ಸ್ಟ್ಯಾಂಡ್, ರನ್. ಫ್ರಮ್ ದ ಹೆಲ್ಪ್ಸ್ ಆಫ್ ಲೆಗ್ ಅಲ್ವಾ? ಕಾಲಿನ ಸಹಾಯದಿಂದ ನಡೆಯುವಂಥದ್ದು, ಡ್ಯಾನ್ಸ್ ಮಾಡುವಂಥದ್ದು ಇರ್ಬೋದು, ನಿಲ್ಲುವಂಥದ್ದು, ಓಡುವಂಥದ್ದು. ರನ್. ವಾಕ್, ಡ್ಯಾನ್ಸ್, ಸ್ಟ್ಯಾಂಡ್, ರನ್. ಲೆಗ್. ನೆಕ್ಸ್ಟ್, ರೈಟ್, ಡ್ರಾ ಪಿಕ್ಚರ್ಸ್, ಕ್ಲ್ಯಾಪ್, ಕುಕ್ ಫುಡ್. ಹ್ಯಾಂಡ್ಸ್. ಆನ್ಸರ್ ಈಸ್ ಹ್ಯಾಂಡ್ಸ್. ಬರೆಯುವಂಥದ್ದು, ಪಿಕ್ಚರ್ಸ್ ಚಿತ್ರ ಬಿಡಿಸುವಂಥದ್ದು, ಕ್ಲ್ಯಾಪ್ ಚಪ್ಪಾಳೆ ತಟ್ಟುವಂಥದ್ದು, ಕುಕ್ ಫುಡ್ ಅಡುಗೆ ಮಾಡುವಂಥದ್ದು. ಇವೆಲ್ಲವೂ ಕೈಗಳ ಸಹಾಯ ಬೇಕಲ್ವಾ? ಸೊ ಆನ್ಸರ್ ಈಸ್ ಹ್ಯಾಂಡ್ಸ್. ಪೇಜ್ ನಂಬರ್ 20ಯಲ್ಲಿ ಮೈ ಡಾಲ್, ಜಾಲಿ, ಜಾನಕಿ. ರೈಟ್ ದ ವರ್ಡ್ಸ್ ಇನ್ ದ ಸ್ಪೇಸ್ ಗಿವನ್. ಮಕ್ಕಳಲ್ಲಿ ದೇಹದ ಅಂಗಗಳನ್ನಿರ್ಬೋದು, ಅಲ್ಲಿ ಯಾವುದೆಲ್ಲ ಅಲ್ಲಿ ಪಾಯಿಂಟ್ ಮಾಡಿದ್ದಾರೆ ಅವೆಲ್ಲವನ್ನಲ್ಲಿ ಆ ಬಾಕ್ಸಿನೊಳಗೆ ಬರೆಯುವಂಥದ್ದು. ಹೆಡ್ ಇರ್ಬೋದು, ಐಸ್ ಇರ್ಬೋದು, ಮೌತ್. ಈಗಾಗಲೇ ನೀವು ಕಲ್ತಿದ್ದೀರಿ ಪಾರ್ಟ್ಸ್ ಆಫ್ ದ ಬಾಡಿ, ಅದನ್ನು ಮೆನ್ಷನ್ ಮಾಡಿ ಅಲ್ಲಿ. ಆನಂತರ ಕೆಳಗೆ ಕಂಪ್ಲೀಟ್ ದ ಡಿಸ್ಕ್ರಿಪ್ಷನ್ಸ್ ಕೊಟ್ಟಿದ್ದಾರೆ. ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಈ ರೀತಿ ಬರೀರಿ ಮಕ್ಕಳೇ. ಮೈ ಡಾಲ್ಸ್ ನೇಮ್ ಇಸ್ ಜಾಲಿ ಜಾನಕಿ. ಮೈ ಡಾಲ್ಸ್ ನೇಮ್ ಇಸ್, ನನ್ನ ಡಾಲ್ ಮೀನ್ಸ್ ಗೊಂಬೆ ಅಲ್ವಾ? ನನ್ನ ಬೊಂಬೆಯ ಹೆಸರು ಜಾಲಿ ಜಾನಕಿ. ಶಿ ಹ್ಯಾಸ್ ಬಿಗ್ ಫೇಸ್ ಆ್ಯಂಡ್ ಐಸ್. ಶಿ ಹ್ಯಾಸ್ ಡ್ಯಾಶ್ ಆ್ಯಂಡ್ ಡ್ಯಾಶ್ ಕೊಟ್ಟಿದ್ದಾರಲ್ವಾ? ಬಿಗ್ ಫೇಸ್ ಆ್ಯಂಡ್ ಐಸ್. ಶಿ ಹ್ಯಾಸ್ ಎ ಬಿಗ್ ಸ್ಮೈಲ್ ಆನ್ ಹರ್ ಫೇಸ್. ಶಿ ಹ್ಯಾಸ್ ಎ ಬಿಗ್ ಸ್ಮೈಲ್ ಆನ್ ಹರ್ ಫೇಸ್. ಶಿ ಈಸ್ ವೇರಿಂಗ್ ಮಿನಿ ಸ್ಕರ್ಟ್, ಮಿನಿ ಪ್ಯಾಂಟ್ ಆ್ಯಂಡ್ ಶೂಸ್. She is wearing mini skirt, mini pant and shoes. I love her very much. I love her very much. Proverbs or saying. Can you think of any proverbs related to human body and its functions in English or your mother tongue? Rearrange the proverbs or saying given below. Add a few more. ಮಕ್ಕಳೇ, ಇಲ್ಲಿ ಕೆಲವು ಗಾದೆ ಮಾತುಗಳನ್ನು ಕೊಟ್ಟಿರುವಂಥದ್ದು, ಅದು ಆ ಕಡೆ ಈ ಕಡೆ ಮಾಡಿ ಕೊಟ್ಟಿದ್ದಾರೆ. ಆ ವರ್ಡ್ಸನ್ನೆಲ್ಲ ಜಂಬಲ್ಡ್ ಸೆಂಟೆನ್ಸ್ ಆಗಿ ಕೊಟ್ಟಿದ್ದಾರೆ ಇಲ್ಲಿ. ಅದನ್ನು ನಾವು ಸರಿ ಮಾಡಿ ಬರಿಬೇಕು ಗಾದೆ ಮಾತನ್ನು. ಫಸ್ಟ್ ಒನ್, ಗಾಡ್ಲಿನೆಸ್ ಈಸ್ ನೆಕ್ಸ್ಟ್ ಕ್ಲೀನ್ಲಿನೆಸ್ ಟು. ಗಾಡ್ಲಿನೆಸ್ ಈಸ್ ನೆಕ್ಸ್ಟ್ ಕ್ಲೀನ್ಲಿನೆಸ್ ಟು. ಆನ್ಸರ್ ಈಸ್ ಕ್ಲೀನ್ಲಿನೆಸ್ ಈಸ್ ನೆಕ್ಸ್ಟ್ ಟು ಗಾಡ್ಲಿನೆಸ್. ಕ್ಲೀನ್ಲಿನೆಸ್ ಈಸ್ ನೆಕ್ಸ್ಟ್ ಟು ಗಾಡ್ಲಿನೆಸ್ ಅಂದರೆ ಸ್ವಚ್ಛತೆ. ಕ್ಲೀನ್ಲಿನೆಸ್ ಮೀನ್ಸ್ ಸ್ವಚ್ಛತೆ ಅಲ್ವಾ ಮಕ್ಕಳೇ? ಗಾಡ್ ಅಂದರೆ ದೇವರು. ಸ್ವಚ್ಛತೆ ಎಂಬುದು ನಮ್ಮನ್ನು ದೇವರ ಹತ್ತಿರವೇ ಕೊಂಡೊಯ್ಯುತ್ತದೆ. ಅಂದರೆ ನಾವು ಸ್ವಚ್ಛವಾಗಿರಬೇಕು, ಮನಶುದ್ಧಿಯಲ್ಲಿರಬೇಕು ಅಂತ ಹೇಳುವಂಥದ್ದು. ಸ್ವಚ್ಛತೆಯು ದೇವರ ಭಕ್ತಿಗೆ ಸಮ ಎಂಬುದನ್ನು ಈ ಗಾದೆ ಹೇಳುವಂಥದ್ದು. ವರ್ಷಿಪ್, ವರ್ಕ್ ಈಸ್. ಕ್ವಶನ್ ಈಸ್ ವರ್ಷಿಪ್, ವರ್ಕ್ ಈಸ್. ಆನ್ಸರ್ ವರ್ಕ್ ಈಸ್ ವರ್ಷಿಪ್. ಕಾಯಕವೇ ಕೈಲಾಸ ಕೇಳಿದಿರಲ್ವಾ ಗಾದೆ? ವರ್ಕ್ ಈಸ್ ವರ್ಷಿಪ್. ಕೆಲಸ ಮಾಡಿದ್ರೆಯೇ ನಾವು ಆರೋಗ್ಯಯುತವಾಗಿರಲಿಕ್ಕೆ ಸಾಧ್ಯ ಅಲ್ವಾ? ಇಂಡೆಕ್ಸ್ ಈಸ್ ಆಫ್ ಮೈಂಡ್ ಫೇಸ್ ದ. ಇಂಡೆಕ್ಸ್ ಈಸ್ ಆಫ್ ಮೈಂಡ್ ಫೇಸ್ ದ. ಆನ್ಸರ್ ಫೇಸ್ ಈಸ್ ದ ಇಂಡೆಕ್ಸ್ ಆಫ್ ಮೈಂಡ್. ಫೇಸ್ ಈಸ್ ದ ಇಂಡೆಕ್ಸ್ ಆಫ್ ಮೈಂಡ್.
ಮುಖವು ಮನಸ್ಸಿನ ಕನ್ನಡಿ ಅಂತ ಹೇಳ್ತೇವೆ ಅಲ್ವಾ. ನಮ್ಮ ಮನಸ್ಸಲ್ಲಿ ಬೇಸರ ಇದ್ದರೆ ಮುಖದಲ್ಲಿ ವ್ಯಕ್ತವಾಗ್ತದೆ ಅಲ್ವಾ. ಹಾಗೆ ನಾವು ತುಂಬ ಖುಷಿಯಲ್ಲಿದ್ದರೆ ಅದು ಸಹ ಮುಖದಲ್ಲಿ ವ್ಯಕ್ತವಾಗ್ತದೆ. ಆದ ಕಾರಣ ಮುಖವು ಮನಸ್ಸಿನ ಕನ್ನಡಿ. ಆ್ಯನ್ ಆ್ಯಪಲ್ ಡಾಕ್ಟರ್ ಅ ಡೇ ಅವೇ ದ ಕೀಪ್ಸ್. ಆನ್ಸರ್ ಈಸ್ ಆ್ಯನ್ ಆ್ಯಪಲ್ ಎ ಡೇ ಕೀಪ್ಸ್ ದ ಡಾಕ್ಟರ್ ಅವೇ. ಆ್ಯನ್ ಆ್ಯಪಲ್ ಎ ಡೇ ಕೀಪ್ಸ್ ದ ಡಾಕ್ಟರ್ ಅವೇ. ಆ್ಯಪಲ್ ಸೇಬು ಅಲ್ವಾ. ಸೇಬು ಹಣ್ಣು ಎಷ್ಟು ಮುಖ್ಯ ಅಂತ ಇಲ್ಲಿ ಹೇಳಿರುವಂಥದ್ದು. ಒಂದು ಸೇಬು ಹಣ್ಣನ್ನು ದಿನಕ್ಕೊಂದು ಸೇಬು ಹಣ್ಣನ್ನು ಸೇವಿಸಿದರೆ ನಾವು ಆರೋಗ್ಯಯುತವಾಗಿರ್ಬೋದು. ಆರೋಗ್ಯಯುತವಾಗಿದ್ದರೆ ನಾವು ಡಾಕ್ಟ್ರ್ ಹತ್ರ ಹೋಗಬೇಕಂತ ಇಲ್ಲ ಅಲ್ವಾ. ಆದ ಕಾರಣ ಇಲ್ಲಿ ಕೊಟ್ಟಿರುವಂಥದ್ದು ವೈದ್ಯರಿಂದ ದೂರ ಇರಬಹುದು. ಸೇಬು ಹಣ್ಣನ್ನು ಸೇವಿಸುವುದರಿಂದ ನಾವು ವೈದ್ಯರಿಂದ ದೂರ ಇರಬಹುದು, ಅಂದರೆ ನಾವು ಆರೋಗ್ಯಯುತವಾಗಿರ್ತೇವೆ ಅಂತ ಹೇಳಿರುವಂಥದ್ದು. ಮಕ್ಕಳ ಟೆಕ್ಸ್ಟ್ ಬುಕ್ಕಲ್ಲಿ ಶ್ಯಾಡೋ ಪ್ಲೇ ಇದೆ. ಶ್ಯಾಡೋ ಪ್ಲೇ ನೆರಳಿನೊಟ್ಟಿಗೆ ಯಾವ ರೀತಿಯೆಲ್ಲ ಆಟ ಆಡಬಹುದು ಅಂತ. ರಾತ್ರಿ ಒಂದು ಕೋಣೆಯಲ್ಲಿ, ಕತ್ಲು ಕೋಣೆಯಲ್ಲಿ ದೀಪ ಇಟ್ಟರೆ ಗೋಡೆಯಲ್ಲಿ ನಿಮ್ಮದು ಆಕೃತಿ ಕಾಣ್ತದೆ. ನೀವು ಕೈಗಳನ್ನು ಉಪಯೋಗಿಸಿಕೊಂಡು ಯಾವ ರೀತಿಯೆಲ್ಲ ಆಕೃತಿ ಮಾಡಬಹುದು ಅಂತ ಪಾಠಪುಸ್ತಕದಲ್ಲಿ ಚೆನ್ನಾಗಿ ಕೊಟ್ಟಿದ್ದಾರೆ. ಇಲ್ಲಿ ಬೇರೆ ಬೇರೆ ಪ್ರಾಣಿಗಳನ್ನು ಮೂಡಿಸುವಂಥದ್ದು ಎರಡು ಕೈಗಳ ಸಹಾಯದಿಂದ, ಬೆರಳುಗಳ ಸಹಾಯದಿಂದ. ಹಾರ್ಸ್, ಉಲ್ಫ್, ಡಾಂಕಿ ತುಂಬ ಇದೆ ನೋಡಿ ಮಕ್ಕಳೇ ಪಾಠಪುಸ್ತಕದಲ್ಲಿ. ಗೋಟ್, ಸ್ವ್ಯಾನ್. ನಿಮಗೆ ಯಾವುದು ಸಾಧ್ಯ ಉಂಟು ಅದನ್ನು ನೀವು ಮಾಡಲಿಕ್ಕಾಗ್ತದೆ ನೋಡಿ. ಇಲ್ಲಿ ಯಾವ ರೀತಿ ಅಂತ ತೋರಿಸಿದ್ದಾರೆ. ಬೆರಳುಗಳನ್ನು ಯಾವ ರೀತಿಯಲ್ಲಿ ಇಟ್ಟರೆ ಯಾವ ರೀತಿ ಕಾಣ್ತಾ ಉಂಟು, ಯಾವ ಪ್ರಾಣಿಗಳ ಆಕೃತಿ ಕಾಣ್ತದೆ ಅಂತ. ನಿಮಗೆ ಯಾವುದು ಸಾಧ್ಯ ಉಂಟು ಅದನ್ನು ನೀವು ಮಾಡಬಹುದು. ನೆಕ್ಸ್ಟ್ ಮಕ್ಕಳಲ್ಲಿ ಗೇಮ್ ಟೈಮ್ ಕೊಟ್ಟಿದ್ದಾರೆ 22 ಪೇಜಲ್ಲಿ. ಮೇಕ್ ಎ ಪಾಪಪ್ ಹೌಸ್. ಕಾರ್ಡನ್ನು ಯೂಸ್ ಮಾಡ್ಕೊಂಡು ಅದಕ್ಕೆ ಬೇಕಾದ ಮೆಟೀರಿಯಲ್ಸ್ ಕಾರ್ಡ್, ಪೆನ್ಸಿಲ್, ಸ್ಕೇಲ್, ಸೀಸರ್, ಕಲರ್ ಪೆನ್ಸ್, ಈ ರೀತಿ ಇವುಗಳನ್ನು ಉಪಯೋಗಿಸಿಕೊಂಡು ಯಾವ ರೀತಿ ಒಂದು ಮನೆಯನ್ನು ಮಾಡುವಂಥದ್ದು 1 by 1 ಇಲ್ಲಿ ತೋರಿಸಿದ್ದಾರೆ. ಫೋಲ್ಡ್ ದ ಕಾರ್ಡ್ ಇನ್ ಆಫ್, ಡ್ರಾ ಟ್ರೂ ಲೈನ್ಸ್, ಕಟ್ ಅಲಾಂಗ್ ದ ಲೈನ್ಸ್, ಪುಷ್ ದ ಹೌಸ್ ಥ್ರೂ ಆ್ಯಂಡ್ ಫೋಲ್ಡ್, ಓಪನ್ ದ ಕಾರ್ಡ್, ಕಲರ್ ದ ಹೌಸ್. ಈ ರೀತಿಯಾಗಿ ಈ ಆ್ಯಕ್ಟಿವಿಟಿ ಮಾಡುವಂಥದ್ದು. ನೆಕ್ಸ್ಟ್ ಕಲರ್ ಮೀ ಅಂತ. ಇದು ನಿಮ್ಮದು ಓಲ್ಡ್ ಬುಕ್ ಇರುವ ಕಾರಣ ನಿಮ್ಮ ಹತ್ರ ಈಗ ಆಲ್ರೆಡಿ ಇದ್ದು ಕಲರ್ ಕೊಟ್ಟಿರಬಹುದಲ್ವಾ. ನಿಮಗೆ ಹೊಸ ಪುಸ್ತಕ ಬಂದ ನಂತರ ಈ ವರ್ಕ್ ಮಾಡಬಹುದು. ಅಥವಾ ನೀವು ಇದನ್ನು ಗೃಹಪಾಠದಲ್ಲಿ ಅಥವಾ ಯಾವುದಾದ್ರು ಡ್ರಾಯಿಂಗ್ ಬುಕ್ಕಲ್ಲಿ ಈ ಚಿತ್ರವನ್ನು ಮಾಡಿಯೇ ನೀವು ಬಣ್ಣವನ್ನು ಕೊಡುವಂಥದ್ದನ್ನು ಮಾಡಿ.